ಕಂಪ್ಲೇಂಟ್ ಕೊಡ್ತಾರೆ, ಇನ್ನೂ ಒಂದು ಮಾಡ್ತಾರೆ. ಏನ್ ಕಂಪ್ಲೇಂಟ್ ಕೊಟ್ಬಿಡ್ತೀಯಾ? ಆ ಏನ್ ಕಂಪ್ಲೇಂಟ್ ಕೊಟ್ಬಿಡ್ತೀಯಾ? ಏನ್ ಕಂಪ್ಲೇಂಟ್ ಕೊಟ್ಬಿಡ್ತೀಯಾ? ಮತ್ತೆ ಆಯ್ತು, ನಾಳೆ ನೋಡುವಂತೆ ಬಾ. ಹಲೋ ಬಾಸ್. ಹಲೋ. ಹಲೋ. ಯಾ. ಸರ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ನನ್ನ ಹೆಸರು ಚೇತನ್ ಅಂತ. ಹೇಳಿ. ಜಸ್ಟ್ ನಾನು ನಿಮ್ಮ ಸಿನಿಮಾ ಟ್ರೈಲರ್ ನೋಡಿದೆ ಸರ್. ಓಕೆ. ಅದ್ರ ಬಗ್ಗೆ ಕಂಗ್ರಾಚುಲೇಟ್ ಮಾಡಿ ವಿಶ್ ಮಾಡೋಣ ಅಂತ ಫೋನ್ ಮಾಡ್ತೀನಿ. ಥ್ಯಾಂಕ್ ಯು. ಏನ್ ಮಾಡೋದು ನೀವು? ಸರ್, ನಾನು ಬೇಸಿಕಲಿ ಈವೆಂಟ್ ಮ್ಯಾನೇಜರ್. ಓಕೆ ಓಕೆ ಓಕೆ. ಸೊ ಅದರಿಂದ ನಿಮ್ಮ ಸಿನಿಮಾ ನೋಡಿ ಇಷ್ಟ ಆಯ್ತು. ಓಕೆ. ಅದಕ್ಕೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ನಿಮ್ನ ಕನ್ವೆ ಕೂಡ ಮಾಡಿದ್ದಾರೆ ಸರ್. ನಿಮ್ ಕ್ಯಾಮ್ರಾಮನ್ ಯಾರು ಅಂತ ಕೇಳ್ಬೋದು ಸರ್? ನಮ್ದು ಇವರು ಮನೋಹರ್ ಜೋಶಿ ಸರ್. ಪಾರ್ಡನ್ ಮೀ? ಮನೋಹರ್ ಜೋಶಿ ಅಂತ ಸಿಂಪಲ್ ಮನೋಹರ್ ಆಗಿ ಒಂದು ಜೋಶಿ. ಸ್ಟೋರಿ ಎಲ್ಲ ಮಾಡಿದಾರಲ್ಲ ಅವರು. ಓಕೆ, ನೈಸ್ ಸರ್, ನೈಸ್. ಸರ್, ನಾನು ಇಫ್ ಯು ಡೋಂಟ್ ಮೈಂಡ್, ನಾನು ಏನಾದ್ರು ನಿಮ್ನ ಒಂದು ಪ್ರಶ್ನೆ ಕೇಳಲ್ಲ? ಏನ್ ವಿಚಾರ? ಅಲ್ಲ, ಜಸ್ಟ್ ಏನೋ ಹಿಂಗೆ ಥಾಟ್ ಬಂತು. ಹೇಳಿ. ಸರ್, ನೀವು ಆಕ್ಚುಲಿ ಹೀರೋ ಆಗ್ಬೇಕು ಅಂತ ನಿಮ್ಗೆ ಏನ್ ಅನ್ನಿಸ್ತು ಸರ್? ಹೇಗ್ ಅನ್ನಿಸ್ತು? ವಾಟ್ ಮೇಡ್ ಯು ಬಿ ಲೈಕ್ ಅ ಹೀರೋ? ಹೀರೋ ಅಂದ್ರೆ ಕ್ಯಾರೆಕ್ಟರ್ಸ್ ಪ್ಲೇ ಮಾಡ್ಬೇಕಂತ. ಫೈನ್ ಸರ್. ನಿಮ್ನ ಹೀರೋ ಆಗಿ ನಿಮ್ನ ಇಷ್ಟು ಬ್ಯೂಟಿ ಕಾಂಟ್ರಾಸ್ಟ್ ಆಗಿ ತೋರ್ಸೋದು ನಿಮ್ ಕ್ಯಾಮ್ರಾಮನ್ ಅಲ್ವಾ ಸರ್? ಹೌದು. ನಿಮ್ ಮೂವಿ ಚೆನ್ನಾಗಿ ಬರ್ಬೇಕು, ಆಮೇಲೆ ವೀಕ್ಷಕರು ಎಲ್ಲ ನೋಡ್ಬೇಕು ಅಂದ್ರೂ ವಿಡಿಯೋಗ್ರಾಫರ್ ಇಂಪಾರ್ಟೆಂಟ್ ಅಲ್ಲ ಸರ್? ಹೌದು. ಮತ್ತೇನಕ್ಕೆ ಸರ್ ನಿಮ್ ಮೂವಿ ಟ್ರೈಲರ್ ಅಲ್ಲಿ ಕ್ಯಾಮ್ರಾಮನ್ಗೆ ಅವಹೇಳನ ಮಾಡಿ ನಿಂದನೆ ಮಾಡೋ ತರ ಮಾಡಿದಿರಲ್ಲ ಸರ್? ಏನ್ ಮಾಡಿದೀವಿ ಸರ್? ಡು ಯು ನೋ ಆಕ್ಚುಲಿ ವಾಟ್ ಈಸ್ ದ ಮೀನಿಂಗ್ ಆಫ್ ದಿ ಫ್ಲರ್ಟ್? ಫ್ಲರ್ಟ್ ಗೊತ್ತು ಮೀನಿಂಗ್. ಹೌದು ಅಲ್ವಾ ಸರ್? ಹೌದು. ಮತ್ತೇನಕ್ಕೆ ಸರ್ ಈ ತರ ಅವಮಾನ ಎಲ್ಲ ಮಾಡ್ತೀರಾ ನಮ್ಮಂತ ಕ್ಯಾಮ್ರಾಮನ್ಗಳಿಗೆ? ಅವಮಾನ ಎಲ್ಲಿ ಸರ್ ಮಾಡಿದೀವಿ? ಅದು ಪಾತ್ರ ಸರ್. ಅದು ಏನ್ ಅವಮಾನ ಅಂತ ಏನಿಲ್ಲ. ನೀವು ಸಿನಿಮಾ ನೋಡಿ ಅದ್ರಲ್ಲಿ ಗೊತ್ತಾಗತ್ತೆ, ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಸರ್, ಏನೇ ಸಿನಿಮಾ ನೋಡಿ ಏನೇ ಮಾಡಿದ್ರು ಎಲ್ಲಾ ಕ್ಯಾಮ್ರಾಮನ್ಗಳು ಫ್ಲರ್ಟ್ ಸರಿ ಇಲ್ಲ ಅಂದ್ರೆ ಏನರ್ಥ? ಎಲ್ಲರೂ ಅಂತಲ್ಲ, ಆ ಕ್ಯಾರೆಕ್ಟರ್ ಏನಿದೆ, ಪ್ರೀತಿ ಪೂಜಾ ಕ್ಯಾರೆಕ್ಟರು, ಅವ್ರ ಅಭಿಪ್ರಾಯ ಹೇಳೋದು. ಸೊ ಆ ಪ್ರೀತಿ ಅನ್ನೋ ಕ್ಯಾರೆಕ್ಟರ್ ಅದಕ್ಕೆ ಜಸ್ಟಿಫಿಕೇಶನ್ ಕೊಟ್ಟಿದೆ ಸರ್. ಈಗ ಸರ್ 2 ಹೀರೋಯಿನ್ಸ್ ಇದಾರೆ. ಸೊ ಎರಡು ಕ್ಯಾರೆಕ್ಟರ್ಸ್ ಅದನ್ನ ನರೇಟ್ ಮಾಡಿದಾಗ ಅವ್ರು ಹೇಳೋದು ಕ್ಲಿಯರ್ ಆಗಿದೆ. ನೀವು ಸಿನಿಮಾ ನೋಡಿ, ಬೇಕಿದ್ರೆ ನೀವು ಬನ್ನಿ, ನಮ್ದು ಪ್ರೀಮಿಯರ್ ಇದೆ, ಅಲ್ಲಿಗೆ ಬನ್ನಿ, ನೀವು ನೋಡಿ, ನಿಮ್ಗೆ ಕ್ಲಿಯರ್ ಆಗತ್ತೆ. ಸರ್, ನಿಮ್ ಟ್ರೈಲರ್ ನೋಡೇ ಇಷ್ಟು ನನಗೆ ಅವಮಾನ ಆಗಿದೆ. ನಿಮ್ ಸಿನಿಮಾ ಅಂತೂ ನಾನು ನೋಡೋದೇ ಇಲ್ಲ ಸರ್. ಅವಮಾನ ಆಗಿದೆ ಅಂದ್ರೆ ಇವಾಗ ಹಂಗಿದೆ, ಯಾರೋ ಡಾಕ್ಟರ್ ಕೊಲೆ ಮಾಡ್ತಾರೆ, ಹಂಗಿದ್ರೆ ಅವರು ಎಲ್ಲ ಡಾಕ್ಟರ್ ಕೊಲೆಗಾರ? ಹಂಗಂತ ಯಾರೋ ಒಬ್ಬ ಫ್ಲರ್ಟ್ ಅಂತ ಎಲ್ಲಾ ಕ್ಯಾಮ್ರಾಮನ್ ಫ್ಲರ್ಟಾ ಸರ್? ಅಲ್ಲ, ನಾನು ಹೇಳ್ತಾ ಇದೀನಲ್ಲ ಅಲ್ಲ ಅಂತ. ಮತ್ತೆ ಹೆಂಗ್ ಸರ್ ನೀವು ಆ ವಿಡಿಯೋ ಕಂಟೆಂಟ್ ಅಲ್ಲಿ ಅಷ್ಟು ನೀಟಾಗಿ ಎಲ್ಲಾ ಕ್ಯಾಮ್ರಾಮನ್ಗಳು ಫ್ಲರ್ಟ್? ನೀವು ಆಕ್ಚುಲಿ ಟೀಸರ್ ನ ಕೇಳಿಸ್ಕೊಂಡಿದ್ದೀರಾ ಅಲ್ವಾ ಸರ್? ಸರ್, ಟೀಸರ್ ಕಟ್ ಮಾಡಿರೋದೇ ನಾನು. ಕಟ್ ಮಾಡಿರೋದೇ ನೀವು ಅಂದ್ಮೇಲೆ ಎಲ್ಲಾ ಕ್ಯಾಮ್ರಾಮನ್ ಅಂತ ಮೆನ್ಷನ್ ಆಗಿರೋದು ಅದೊಂದು ಬೇಸಿಕ್ ಸೆನ್ಸ್ ಅಲ್ವಾ ಸರ್? ಅಟ್ಲೀಸ್ಟ್ ಈಗ ನೀವು ಆ ತರ ಎಲ್ಲಾ ಕ್ಯಾಮ್ರಾಮನ್ಗೂ ಕೊಟ್ರೆ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಏನು ಬೀಪ್ ಸೌಂಡ್ ಏನೋ ಒಂದು ಹಾಕ್ಬೋದಾಯ್ತಲ್ಲ ಸರ್? ಸರ್, ಸಿನಿಮಾ ಇಸ್ ನಾಟ್ ಅ ರಿಯಲಿಸ್ಟಿಕ್ ಸ್ಟೋರಿ, ಇಟ್ಸ್ ಅ ಇಮ್ಯಾಜಿನೇಷನ್ ಸ್ಟೋರಿ. ಸೊ ನಾವು ಇಮ್ಯಾಜಿನೇಷನ್ ಅಲ್ಲಿ ಏನ್ ಹೇಳ್ತೀವಿ ನಾವು ಸರ್, ಅದೆಲ್ಲ ಇರ್ಲಿ. ಫಸ್ಟ್ ಆಫ್ ಆಲ್ ನಾನು ಆ ಸಿನಿಮಾದಲ್ಲಿ ಹೀರೋ ಪಾತ್ರ ಪ್ಲೇ ಮಾಡ್ತೀನಿ. ಒಂದು ಹೀರೋನ ನಾವು ಡೌನ್ ಆಗಿ ತೋರ್ಸಕ್ಕಾಗತ್ತಾ? ಆಗಲ್ಲ. ಸರ್, ನೀವ್ ಹೇಳ್ತಾ ಇರೋದು ಕರೆಕ್ಟ್, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ವಾಟ್ ಯು ಆರ್ ಅಡ್ರೆಸ್ಸಿಂಗ್ ಟು ಆಲ್ ಫೋಟೋಗ್ರಾಫರ್ಸ್, ಒಬ್ಬ ಫೋಟೋಗ್ರಾಫರ್ ಫೋಟೋ ತೆಗೆದ್ರೇನೆ ನೀವ್ ಹೀರೋ ಚೆನ್ನಾಗ್ ಕಾಣ್ಸಕ್ ಆಗೋದು. ಒಬ್ಬ ವಿಡಿಯೋಗ್ರಾಫರು ವಿಡಿಯೋ ಮಾಡಿದ್ರೆ ಮಾತ್ರನೇ ನೀವು ನಿಮ್ ಸಿನಿಮಾನ ಪೋರ್ಟ್ರೇ ಮಾಡಿ ಆಡಿಯನ್ಸ್ ಬಂದು ನೋಡಿ ಇವ್ರ ಹೀರೋಯಿನ್ ಅಂತ ರೆಕಾಗ್ನೈಸ್ ಮಾಡಕ್ಕೆ ನಿಮ್ ನೇಮು ಫೇಮ್ ಎಷ್ಟು ಮುಖ್ಯನೋ, ಅದ್ರ ಹಿಂದೆ ಒಬ್ಬ ಕ್ಯಾಮ್ರಾಮನ್ ಅವನ್ ಮನೆ, ಅವನ್ ಸಂಸಾರ, ಅವನ್ ಹೆಂಡತಿ, ಅವನ್ ಮಕ್ಳು, ಅವನ್ ಬಿಟ್ಟು ಅವ್ನ್ ಬೆವ್ರು ಸುರ್ಸಿ, ಅವ್ನ್ ರಕ್ತ ಸುರ್ಸಿ ಒಂದ್ ಇಮೇಜ್ ತಗೊಂಡು ಆ ಇಮೇಜ್ 100 ಜನ ನೋಡಿ ಲೈಕ್ ಮಾಡ್ಬೇಕು ಅಂದ್ರೆ ಅವನ್ ಶ್ರಮ ಎಷ್ಟಿರತ್ತೆ? ಈವನ್ ಟುಡೇ ಯು ಆರ್ ಹೀರೋ ಜಸ್ಟ್ ಬಿಕಾಸ್ ಆಫ್ ಎ ಫೋಟೋಗ್ರಾಫರ್. ನಿಮ್ಮಿಂದ ಫೋಟೋಗ್ರಾಫರ್ ಅಲ್ಲ, ಫೋಟೋಗ್ರಾಫರ್ ಇಂದ ನೀವು. ಬ್ರದರ್, ನನ್ಗೂ ಅರ್ಥ ಆಗತ್ತೆ. ನೀವು ಅದನ್ನ ರಾಂಗ್ ಆಗಿ ತಗೊಂಡಿದ್ದೀರಾ. ನೀವು ದಯವಿಟ್ಟು ಪ್ರೀಮಿಯರ್ ಇದೆ, ಅದಕ್ಕೆ ಬನ್ನಿ, ಐ ವಿಲ್ ಕ್ಲಿಯರ್ ದಿಸ್ ಔಟ್. ಅದಾದ್ಮೇಲೆ ನೀವೇ ಹೇಳಿ. ಇಲ್ಲೂ ನಾವು ಮಂಗಳೂರಲ್ಲಿ ಇವತ್ತು ಪ್ರೀಮಿಯರ್ ಮುಗಿಸಿದ್ವಿ, ಅಲ್ಲೂ ಫೋಟೋಗ್ರಾಫರ್ಸ್ ಅರೇಂಜ್ ಮಾಡಿದ್ವಿ, ಅವರು ನೋಡ್ಕೊಂಡು ಹೋಗಿದ್ದಾರೆ. ಆಮೇಲೆ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಚೇಂಬರ್ ಅಲ್ಲಿ, ಅದು ನಾವು ಕ್ಲಿಯರ್ ಮಾಡ್ತಾ ಇದೀವಿ. ಯಾಕಂದ್ರೆ ಇಲ್ಲಿ ಸಿನಿಮಾ ನಾವು ಅಸೋಸಿಯೇಷನ್ ಅವ್ರಿಗೆ ತೋರಿಸಿದೀವಿ.
ಅವ್ರು ಯಾರು ಆತರ ನೀವ್ ಹಿಂಗ್ ಅವಮಾನ ಮಾಡಿದ್ರೆ ಇನ್ಯಾವನ್ ಕಂಪ್ಲೇಂಟ್ ಕೊಡ್ದಿರಾ ಇರ್ತಾರ್ರಿ. ಫಸ್ಟ್ ಆಫ್ ಆಲ್ ರೇಸ್ ಮಾಡಿ ಮಾತಾಡ್ಬೇಡ. ಯಾರ ಹತ್ರ ಮಾತಾಡ್ತಾ ಇದೀಯ ನೀನು? ನಿಮ್ಮ ಹತ್ರನೇ ಮಾತಾಡ್ತಿರೋದು. ನಿಮ್ ಮತ್ತೆ ಏನಕ್ಕೆ raise ಕ್ಯಾಮ್ರಾಮನ್ಗೆ ಇಷ್ಟ ಅವಮಾನ ಮಾಡಿದ್ರೆ ಇನ್ನೇನ್ ಮಾಡ್ತಾರೆ? ಇನ್ನೇನ್ ಮಾಡ್ತಾರೆ? ಮಾತಾಡ್ತೀರಾ ಅಂದ್ರೆ ಕಂಪ್ಲೇಂಟ್ ಕೊಡ್ತಾರೆ, ಇನ್ನೂ ಒಂದು ಮಾಡ್ತಾರೆ. ಏನ್ ಕಂಪ್ಲೇಂಟ್ ಕೊಟ್ಬಿಡ್ತೀಯಾ? ಆ ಏನ್ ಕಂಪ್ಲೇಂಟ್ ಕೊಟ್ಬಿಡ್ತೀಯಾ? ಏನ್ ಕಂಪ್ಲೇಂಟ್ ಕೊಟ್ಬಿಡ್ತೀಯಾ? ಮತ್ತೆ ಆಯ್ತು, ನಾಳೆ ನೋಡುವಂತೆ ಬಾ. ಅಲ್ಲ ಬಾಸ್, ನೀನ್ ಕರೆಕ್ಟ್ ಆಗಿ ಮಾತಾಡು, ನಾನು ಕರೆಕ್ಟ್ ಆಗಿ ನಾನು ಕರೆಕ್ಟ್ ಆಗಿ ಮಾತಾಡ್ತಾ ಇರೋದು, ಆಯ್ತಾ? ನೀವ್ ಯಾರ್ರೀ ಫೋಟೋಗ್ರಾಫರ್ ಗಳಿಗೆ ಅವಮಾನ ಮಾಡಕ್ಕೆ? ಫಸ್ಟ್ ಆಫ್ ಆಲ್ ಸಿನಿಮಾ ಮಾಡ್ತೀರಾ, ಮೂವಿ ಮಾಡ್ತೀರಾ, ಮತ್ ಹೆಂಗ್ರಿ ಫ್ಲರ್ಟ್ ಅನ್ನೋ ಪದ ಏನ್ರಿ ಅರ್ಥ? ಅದು ನೀವು ಅಪಾರ್ಥ ಮಾಡ್ಕೊಂಡಿರೋದು. ಕ್ಲಿಯರ್ ಆಗುತ್ತೆ. ನಿಮ್ ಸಿನಿಮಾ ನಾನ್ ಯಾಕ್ರಿ ನೋಡ್ಬೇಕು? ನೋಡಿ ಅರ್ಥ ಆಗತ್ತೆ. ನೋಡ್ರಿ, ನಾನು ಬೀಯಿಂಗ್ ಎ ಫೋಟೋಗ್ರಾಫರ್ ಆನ್ ಬಿಹಾಫ್ ಆಫ್ ಆಲ್ ಫೋಟೋಗ್ರಾಫರ್ ನಾನು ನಿಮ್ನ ಡಿಮ್ಯಾಂಡ್ ಮಾಡ್ತಿರೋದು ಇಷ್ಟೇ. ಅದೇನು ನೀವು ತಪ್ಪು ಹೇಳಿಕೆ ಹೇಳಿದಿರೋ, ಅವಹೇಳನ ಮಾಡಿದಿರೋ, ಅವಮಾನ ಮಾಡಿದಿರೋ, ಬಂದು ಮೀಡಿಯಾ ಮುಂದೆ ನೀವು ತಪ್ಪೊಪ್ಕೊಂಡು ಇಲ್ಲ ಫೋಟೋಗ್ರಾಫರ್ಸ್ ಎಲ್ಲಾರ್ಗೂ ನಾನು ಅಡ್ರೆಸ್ ಮಾಡಿಲ್ಲ ಅಂತ ಹೇಳಿ ಮಾಡಿದ್ರೆ ಸರಿ. ಇಲ್ಲ ಅಂದ್ರೆ ನಿನ್ ಸಿನಿಮಾನ ಅಡ್ರೆಸ್, ನಿನ್ ಸಿನಿಮಾನ ಅದ್ಯಾರು ಹೆಂಗೆ ಮೂವಿನ ರಿಲೀಸ್ ಮಾಡಕ್ ಬಿಡ್ತಾರೋ ನಾನು ನಮ್ಮ ಅಸೋಸಿಯೇಷನ್ ಎಲ್ಲಾರು ನೋಡ್ತೀವಿ. ಇಲ್ಲ ನಿಮ್ಮನ್ನ ಎಲ್ಲಿ ನಿಲ್ಸ್ಬೇಕೋ ಅಲ್ಲಿ ನನ್ಗೆ ಗೊತ್ತು, ನಾನು ನಿಲ್ಸ್ಕೋತೀನಿ. ಆಯ್ತು, ನಿಮ್ಗೆ ಏನ್ ಮಾಡಕ್ಕೆ ಇಷ್ಟ ಇದೆ ಮಾಡಿ, ಲೀಗಲ್ ಆಗಿ ಹೋಗೋಣ, ತೊಂದ್ರೆ ಇಲ್ಲ. ಯಾಕಂದ್ರೆ ನಾನು ಸೆನ್ಸರ್ಗೆ ಹೋಗಿದ್ದೀನಿ, ಸೆನ್ಸರ್ ಮಾಡ್ಸಿದೀನಿ, ಎಲ್ಲ ಕರೆಕ್ಟ್ ಆಗೇ ಇದೆ. ಚೇಂಬರ್ ಹತ್ರನೂ ಹೋಗಿದ್ದಾರೆ, ಕಂಪ್ಲೇಂಟ್ ಮಾಡಿದ್ದಾರೆ. ನೋಡಿ ಚೇಂಬರ್ಗೂ ಹೋಗಿದ್ದಾರೆ, ಕಂಪ್ಲೇಂಟ್ ಮಾಡಿದ್ದಾರೆ. ಅದನ್ನು ನಾವು ಸಾರ್ಟ್ ಔಟ್ ಮಾಡ್ತಾ ಇದೀವಿ. ನಾವು ಆತರ ತೋರ್ಸೋ ಉದ್ದೇಶನೂ ಇಲ್ಲ, ನಾವು ಮಾಡೋರು ಅಲ್ಲ. ಇದು ಏನ್ ನನ್ ಫಸ್ಟ್ ಸಿನಿಮಾ ಅಲ್ಲ, ನನ್ಗೂ ಆ ಸೆನ್ಸಿಬಿಲಿಟಿ ಇದೆ ಯಾರು ಹೆಂಗೆ ಅಂತ. ನೀವು ಸಿನಿಮಾ ನೋಡಿ ನಿಮ್ಗೆ ಸೆನ್ಸಿಬಿಲಿಟಿ ಇದ್ಮೇಲೆ ಅದ್ ಹೆಂಗ್ರಿ ಅವರೆಲ್ಲ ಹೇಳ್ಬೇಕಾರೆ ಬೀಯಿಂಗ್ ಎ ಹೀರೋ ಕಾಂಟ್ ಯು ಮೇಕ್ ದೆಮ್ ಸ್ಟಾಪ್ ಡೂಯಿಂಗ್ ದಟ್? ಪ್ರತಿಯೊಬ್ಬ ಫೋಟೋಗ್ರಾಫರ್ಗೂ ಹೊರಟಾಗಲ್ವಾ? ಅಲ್ಲ, ನೀವು ಕತೆ ನೋಡೋದೇ ನಿಮ್ಗೆ ಗೊತ್ತಾಗತ್ತಲ್ಲ. ರಿಲೀಸ್ ಮಾಡಕ್ಕೆ ಬಿಡಕ್ಕಾಗಲ್ಲ ಅಂದ್ಮೇಲೆ ಕತೆಯಲ್ಲಿ ನೋಡ್ತೀರಾ? ಅದ್ ಹೆಂಗ್ ನೀವು ರಿಲೀಸ್ ಮಾಡ್ಬಿಡ್ತೀರಾ? ನಾನು ನೋಡ್ತೀನಿ, ನಾಳೆ ನೀವ್ ಎಲ್ಲಿ ನಿಂತ್ಕೋಬೇಕು ಅಂತ ಗೊತ್ತು, ನಾನು ಎಲ್ಲಿ ನಿಲ್ಲಿಸ್ಬೇಕು ಅಲ್ಲಿ ನಿಲ್ಲಿಸ್ತೀನಿ. ಆಯ್ತು ಮಾಡಿ, ಅದೇನ್ ಮಾಡ್ತೀರಾ ಮಾಡಿ ನೋಡಿ. ಆಯ್ತು, ನನ್ ತಾಕತ್ ನಾನು ತೋರಿಸ್ತೀನಿ, ನಿಮ್ ತಾಕತ್ ನೀವ್ ಮಾಡಿ. ಆಯ್ತು, ನಾನೇನ್ ತಾಕತ್ ತೋರ್ಸೋದ್ ಬೇಕಾಗಿಲ್ಲ, ಸಿನಿಮಾ ಹೇಳತ್ತೆ, ನೀವು ಮಾಡಿ ನೋಡೋಣ. ನೋಡುವ, ಆಯ್ತು.